ಹಾಯ್ ಗೈಸ್, ಬನ್ನಿ ಮಾವಿನಕಾಯ್ದು ಮೆಣಸಿನಕಾಯಿ ಅಂತ ಮಾಡೋಣ. ಮೆಣಸ್ಕಾಯಿ ಅಂತೀವಿ ನಾವು ಇದನ್ನ, ಕುಕ್ಕು ಮೆಣಸ್ಕಾಯಿ ಅಂತ ನಮ್ಮ ಕಡೆ ಕರೀತಾರೆ. ಇದಕ್ಕೆ ಚಿಕ್ಕ ಮಾವಿನ ಹಣ್ಣು ಬೇಕು. ಇದು ಸ್ವಲ್ಪ ಜಾಸ್ತಿ ಹುಳಿ, ಸ್ವಲ್ಪ ಸಿಹಿ ಇರುತ್ತೆ. ನಮ್ಮ ಕಡೆ ಇದನ್ನ ಕಾಟು ಕುಕ್ಕು ಅಂತ ಕರಿತೀವಿ. ಮೊದಲಿಗೆ ಈ ಮಾವಿನ ಹಣ್ಣನ್ನ ಚೆನ್ನಾಗಿ ತೊಳೆದು ಅದ್ರ ಚೊಟ್ಟು ತೆಗೆದು ಸಿಪ್ಪೆನ ತೆಗೆದು ಈ ಕೊರಣ್ಣು ಸಮೇತ ಇನ್ನೊಂದು ಪಾತ್ರದಲ್ಲಿ ಹಾಕಿಡೋಣ. ಆಮೇಲೆ ಈ ಸಿಪ್ಪೆಗೆ ಸ್ವಲ್ಪ ನೀರ್ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಇದ್ರಲ್ಲೂ ಮಾವಿನ ಹಣ್ಣಿನ ರಸ ಏನ್ ಬರುತ್ತಲ್ವಾ ಅದನ್ನ ನಾವು ಸಿಪ್ಪೆ ತೆಗೆದಿರುವಂತಹ ಮಾವಿನ ಹಣ್ಣಿಗೆ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು, ಬೆಲ್ಲ, ಅರಿಶಿನ ಹುಡಿ ಹಾಕಿ ಸ್ವಲ್ಪ ಬೇಸೊಪ್ಪುನು ಹಾಕಿ ಇದನ್ನ ಚೆನ್ನಾಗಿ ಬೇಯಕ್ಕೆ ಇಟ್ಬಿಡೋಣ. ಇವಾಗ ಮಸಾಲೆಗೆ 1 ಚಮಚ ಬಿಳಿ ಎಳ್ಳು, ಕಪ್ಪೆಳ್ಳು ಕೂಡ ತಗೋಬಹುದು. 1 ಚಮಚ ಎಳ್ಳನ್ನು ಸಿಡಿ ಅನ್ನೋ ತನಕ ಹುರಿದು, ಆಮೇಲೆ 1 ಚಮಚ ಕೋಕೋನಟ್ ಆಯಿಲ್, ತೆಂಗಿನೆಣ್ಣೆ, ಇದಕ್ಕೆ 1 ಚಮಚ ಉದ್ದಿನಬೇಳೆ, ರುಚಿಗೆ ಬೇಕಾದಷ್ಟು ಕೆಂಪು ಮೆಣಸು, ಸ್ವಲ್ಪ ಬೇಸೊಪ್ಪು, ಆಮೇಲೆ ಸ್ವಲ್ಪ ಹಿಂಗು, ಇಷ್ಟು ಹಾಕಿ ಉದ್ದಿನಬೇಳೆ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೊಂಡು ಮಸಾಲೆನ ರುಬ್ಬೋದು. ಕಾಯಿ ಹಾಕೋದು, ಹುರಿದಿರೋ ಎಳ್ಳು, ಹುರಿದಿರೋ ಈ ಮಸಾಲೆ ಹಾಕಿ ಫೈನ್ ಆಗಿ ಪೇಸ್ಟ್ ಮಾಡಿಕೊಂಡು ಬೆಂದಿರುವಂತಹ ಮಾವಿನ ಹಣ್ಣಿಗೆ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಾದರೆ ಇನ್ನೂ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಇದು ಕುದಿದ ಮೇಲೆ ಇದಕ್ಕೆ ತೆಂಗಿನ ಎಣ್ಣೆಯಲ್ಲಿ ಒಂದು ಒಗ್ಗರಣೆ ಕೊಟ್ಟರೆ ಆಹಾ, ಇವಾಗಲೂ ಬಾಯಲ್ಲಿ ನೀರು ಬರ್ತಾ ಇದೆ. ನಮ್ಮ ಮಾವಿನಕಾಯಿದು ಮೆಣಸ್ಕಾಯಿ ರೆಡಿ. ಬಿಸಿ ಬಿಸಿ ಅನ್ನ ಜೊತೆ ಇದನ್ನು ಸೇರಿಸ್ಕೊಂಡು ಆ ಕೊರಂಟನ್ನು ಚೀಪ್ಕೊಂಡು, ಅಂದರೆ ಹುಳಿ, ಸಿಹಿ, ಖಾರ ಎಲ್ಲನೂ ಇರುವಂತಹ ಒಂದು ಡಿಲಿಷಿಯಸ್ ಮೀಲ್ ರೆಡಿ ಆಗೋದು. ಟ್ರೈ ಮಾಡಿ ಆಯ್ತಾ?